ಹಾಯ್, ಇವತ್ತೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲಾ ಕಡೆಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಉಚಿತವಾದಂತ ಲಸಿಕೆಯನ್ನು ಕೊಟ್ಟು ಈ ದೇಶವನ್ನ ಉಳಿಸ್ತು ಅಂತ ಹೇಳಿ. ಅದೇ ತರ ಈ ದೇಶವನ್ನ ಕೋವಿಡ್ ಇಂದ ನಿಯಂತ್ರಣ ಮಾಡಿತು ಅಂತ ಹೇಳಿ. ಇವತ್ತು ಫ್ಯಾಕ್ಟ್ ಚೆಕ್ ಮಾಡಿದಾಗ ನರೇಂದ್ರ ಮೋದಿ ಅವರು ಸರಿಸುಮಾರು 26,640 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಿಮಗೆ ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಅದು ಫ್ರೀ ಆಗಲ್ಲ, ಅರ್ಥ ಆಯ್ತಲ್ಲ. ಎರಡನೇದು, ಹತ್ರ 64,000 ಕೋಟಿ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಬಿಟ್ಟು, ಅಂದ್ರೆ 26,000 ಕೋಟಿ ವ್ಯಾಕ್ಸಿನ್ಗೆ, 64,000 ಕೋಟಿ ನಿಯಂತ್ರಣಕ್ಕೆ, ಇಷ್ಟೆಲ್ಲ ಸಾಲ ಮಾಡಿಬಿಟ್ಟು ನಿಮಗೆ ವ್ಯಾಕ್ಸಿನ್ ಹಾಕಿ ಕೋವಿಡ್ ನ ನಿಯಂತ್ರಣ ಮಾಡಿದ್ದಾರೆ. ಅಂದ್ರೆ ನೀವು ಹಾಕ್ಸ್ಕೊಂಡಿರೋ ವ್ಯಾಕ್ಸಿನ್ ಫ್ರೀ ಅಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಅದಕ್ಕೆ ಪ್ರತಿ ವರ್ಷ ತಾವು ಅಸಲು ಮತ್ತು ಬಡ್ಡಿನ ಕಟ್ತಾ ಇದ್ದೀರಿ, ಯಾಕಂದ್ರೆ ಯು ಆರ್ ದ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ನೇಷನ್. ಥ್ಯಾಂಕ್ಸ್. ಹಾಯ್, ಇವತ್ತೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲಾ ಕಡೆಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಉಚಿತವಾದಂತ ಲಸಿಕೆಯನ್ನು ಕೊಟ್ಟು ಈ ದೇಶವನ್ನ ಉಳಿಸ್ತು ಅಂತ ಹೇಳಿ. ಅದೇ ತರ ಈ ದೇಶವನ್ನ ಕೋವಿಡ್ ಇಂದ ನಿಯಂತ್ರಣ ಮಾಡಿತು ಅಂತ ಹೇಳಿ. ಇವತ್ತು ಫ್ಯಾಕ್ಟ್ ಚೆಕ್ ಮಾಡಿದಾಗ ನರೇಂದ್ರ ಮೋದಿ ಅವರು ಸರಿಸುಮಾರು 26,640 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಿಮಗೆ ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಅದು ಫ್ರೀ ಆಗಲ್ಲ, ಅರ್ಥ ಆಯ್ತಲ್ಲ. ಎರಡನೇದು, ಹತ್ರ 64,000 ಕೋಟಿ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಬಿಟ್ಟು, ಅಂದ್ರೆ 26,000 ಕೋಟಿ ವ್ಯಾಕ್ಸಿನ್ಗೆ, 64,000 ಕೋಟಿ ನಿಯಂತ್ರಣಕ್ಕೆ, ಇಷ್ಟೆಲ್ಲ ಸಾಲ ಮಾಡಿಬಿಟ್ಟು ನಿಮಗೆ ವ್ಯಾಕ್ಸಿನ್ ಹಾಕಿ ಕೋವಿಡ್ ನ ನಿಯಂತ್ರಣ ಮಾಡಿದ್ದಾರೆ. ಅಂದ್ರೆ ನೀವು ಹಾಕ್ಸ್ಕೊಂಡಿರೋ ವ್ಯಾಕ್ಸಿನ್ ಫ್ರೀ ಅಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಅದಕ್ಕೆ ಪ್ರತಿ ವರ್ಷ ತಾವು ಅಸಲು ಮತ್ತು ಬಡ್ಡಿನ ಕಟ್ತಾ ಇದ್ದೀರಿ, ಯಾಕಂದ್ರೆ ಯು ಆರ್ ದ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ನೇಷನ್. ಥ್ಯಾಂಕ್ಸ್. ಹಾಯ್, ಇವತ್ತೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲಾ ಕಡೆಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಉಚಿತವಾದಂತ ಲಸಿಕೆಯನ್ನು ಕೊಟ್ಟು ಈ ದೇಶವನ್ನ ಉಳಿಸ್ತು ಅಂತ ಹೇಳಿ. ಅದೇ ತರ ಈ ದೇಶವನ್ನ ಕೋವಿಡ್ ಇಂದ ನಿಯಂತ್ರಣ ಮಾಡಿತು ಅಂತ ಹೇಳಿ. ಇವತ್ತು ಫ್ಯಾಕ್ಟ್ ಚೆಕ್ ಮಾಡಿದಾಗ ನರೇಂದ್ರ ಮೋದಿ ಅವರು ಸರಿಸುಮಾರು 26,640 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಿಮಗೆ ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಅದು ಫ್ರೀ ಆಗಲ್ಲ, ಅರ್ಥ ಆಯ್ತಲ್ಲ. ಎರಡನೇದು, ಹತ್ರ 64,000 ಕೋಟಿ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಬಿಟ್ಟು, ಅಂದ್ರೆ 26,000 ಕೋಟಿ ವ್ಯಾಕ್ಸಿನ್ಗೆ, 64,000 ಕೋಟಿ ನಿಯಂತ್ರಣಕ್ಕೆ, ಇಷ್ಟೆಲ್ಲ ಸಾಲ ಮಾಡಿಬಿಟ್ಟು ನಿಮಗೆ ವ್ಯಾಕ್ಸಿನ್ ಹಾಕಿ ಕೋವಿಡ್ ನ ನಿಯಂತ್ರಣ ಮಾಡಿದ್ದಾರೆ. ಅಂದ್ರೆ ನೀವು ಹಾಕ್ಸ್ಕೊಂಡಿರೋ ವ್ಯಾಕ್ಸಿನ್ ಫ್ರೀ ಅಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಅದಕ್ಕೆ ಪ್ರತಿ ವರ್ಷ ತಾವು ಅಸಲು ಮತ್ತು ಬಡ್ಡಿನ ಕಟ್ತಾ ಇದ್ದೀರಿ, ಯಾಕಂದ್ರೆ ಯು ಆರ್ ದ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ನೇಷನ್. ಥ್ಯಾಂಕ್ಸ್. ಹಾಯ್, ಇವತ್ತೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲಾ ಕಡೆಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಉಚಿತವಾದಂತ ಲಸಿಕೆಯನ್ನು ಕೊಟ್ಟು ಈ ದೇಶವನ್ನ ಉಳಿಸ್ತು ಅಂತ ಹೇಳಿ. ಅದೇ ತರ ಈ ದೇಶವನ್ನ ಕೋವಿಡ್ ಇಂದ ನಿಯಂತ್ರಣ ಮಾಡಿತು ಅಂತ ಹೇಳಿ. ಇವತ್ತು ಫ್ಯಾಕ್ಟ್ ಚೆಕ್ ಮಾಡಿದಾಗ ನರೇಂದ್ರ ಮೋದಿ ಅವರು ಸರಿಸುಮಾರು 26,640 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಿಮಗೆ ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಅದು ಫ್ರೀ ಆಗಲ್ಲ, ಅರ್ಥ ಆಯ್ತಲ್ಲ. ಎರಡನೇದು, ಹತ್ರ 64,000 ಕೋಟಿ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಬಿಟ್ಟು, ಅಂದ್ರೆ 26,000 ಕೋಟಿ ವ್ಯಾಕ್ಸಿನ್ಗೆ, 64,000 ಕೋಟಿ ನಿಯಂತ್ರಣಕ್ಕೆ, ಇಷ್ಟೆಲ್ಲ ಸಾಲ ಮಾಡಿಬಿಟ್ಟು ನಿಮಗೆ ವ್ಯಾಕ್ಸಿನ್ ಹಾಕಿ ಕೋವಿಡ್ ನ ನಿಯಂತ್ರಣ ಮಾಡಿದ್ದಾರೆ. ಅಂದ್ರೆ ನೀವು ಹಾಕ್ಸ್ಕೊಂಡಿರೋ ವ್ಯಾಕ್ಸಿನ್ ಫ್ರೀ ಅಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಅದಕ್ಕೆ ಪ್ರತಿ ವರ್ಷ ತಾವು ಅಸಲು ಮತ್ತು ಬಡ್ಡಿನ ಕಟ್ತಾ ಇದ್ದೀರಿ, ಯಾಕಂದ್ರೆ ಯು ಆರ್ ದ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ನೇಷನ್. ಥ್ಯಾಂಕ್ಸ್. ಹಾಯ್, ಇವತ್ತೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲಾ ಕಡೆಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಉಚಿತವಾದಂತ ಲಸಿಕೆಯನ್ನು ಕೊಟ್ಟು ಈ ದೇಶವನ್ನ ಉಳಿಸ್ತು ಅಂತ ಹೇಳಿ. ಅದೇ ತರ ಈ ದೇಶವನ್ನ ಕೋವಿಡ್ ಇಂದ ನಿಯಂತ್ರಣ ಮಾಡಿತು ಅಂತ ಹೇಳಿ. ಇವತ್ತು ಫ್ಯಾಕ್ಟ್ ಚೆಕ್ ಮಾಡಿದಾಗ ನರೇಂದ್ರ ಮೋದಿ ಅವರು ಸರಿಸುಮಾರು 26,640 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಿಮಗೆ ವ್ಯಾಕ್ಸಿನ್ ಹಾಕ್ಸಿದ್ದಾರೆ. ಅದು ಫ್ರೀ ಆಗಲ್ಲ, ಅರ್ಥ ಆಯ್ತಲ್ಲ. ಎರಡನೇದು, ಹತ್ರ 64,000 ಕೋಟಿ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಬಿಟ್ಟು, ಅಂದ್ರೆ 26,000 ಕೋಟಿ ವ್ಯಾಕ್ಸಿನ್ಗೆ, 64,000 ಕೋಟಿ ನಿಯಂತ್ರಣಕ್ಕೆ, ಇಷ್ಟೆಲ್ಲ ಸಾಲ ಮಾಡಿಬಿಟ್ಟು ನಿಮಗೆ ವ್ಯಾಕ್ಸಿನ್ ಹಾಕಿ ಕೋವಿಡ್ ನ ನಿಯಂತ್ರಣ ಮಾಡಿದ್ದಾರೆ. ಅಂದ್ರೆ ನೀವು ಹಾಕ್ಸ್ಕೊಂಡಿರೋ ವ್ಯಾಕ್ಸಿನ್ ಫ್ರೀ ಅಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಅದಕ್ಕೆ ಪ್ರತಿ ವರ್ಷ ತಾವು ಅಸಲು ಮತ್ತು ಬಡ್ಡಿನ ಕಟ್ತಾ ಇದ್ದೀರಿ, ಯಾಕಂದ್ರೆ ಯು ಆರ್ ದ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ನೇಷನ್. ಥ್ಯಾಂಕ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.